ಕೇಸ್ ನಂಬರ್ 660 2015 ಆದಿತ್ಯ ವರ್ಸಸ್ ರಂಜಿತ್. ನಾನು ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳಲ್ಲ. ನಿಮ್ಮ ಹೆಸರು? ಶೋಭಾ. ಆದಿತ್ಯನಿಗೆ ನೀವೇನಾಗಬೇಕು? ಅಜ್ಜಿ. ಅಜ್ಜಿ ಅಂದರೆ? ಆದಿತ್ಯನ ತಂದೆ ನನ್ನ ಮಗ. ಆದರೆ ಈಗ ಆದಿತ್ಯನ ತಾಯಿಗೂ ನಿಮ್ಮ ಮಗ ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ವಲ್ಲ? ಇಲ್ಲ, ನನ್ನ ಮಗನಿಂದ ಅವಳನ್ನ ದೂರ ಮಾಡಿ ನಾನೇ ಸೂರ್ಯ ಅವ್ರ ಜೊತೆ ಅವಳನ್ನ ಮದುವೆ ಮಾಡಿಸಿದ್ದೆ. ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ವಲ್ಲ? ಸಂಬಂಧ ಇಲ್ಲದೆ ಇರಬಹುದು, ಆದರೆ ಆದಿತ್ಯನಿಗೂ ಸಾಕ್ಷಿಗೂ ಏನು ಸಂಬಂಧ ಅಂತ ಕೋರ್ಟ್ಗೆ ತಿಳಿಸ್ಬೇಕಾಗಿದೆ. ಅದಕ್ಕೆ ಈ ಪ್ರಶ್ನೆ. ನಿಮ್ಮ ಮಗನಿಂದ ದೂರ ಇರೋ ನಿಮ್ಮ ಸೊಸೆ ಈಗಲೂ ಕೂಡ ನಿಮ್ಮನ್ನ ಅತ್ತೆ ತರಹನೇ ನೋಡ್ತಾ ಇದ್ದಾರೆ ಅಲ್ವಾ? ಅತ್ತೆ ಥರ ಅಲ್ಲ, ತಾಯಿ ಥರ. ನಾನು ಅಷ್ಟೇ 6 ದಿನ ನನ್ನ ಮಗಳ ಹಾಗೆ ನೋಡ್ಕೋತಾ ಇದ್ದೀನಿ. ಅಂದರೆ ಸೂರ್ಯನ ಮಗಳು ಸಾಕ್ಷಿನ ಕೂಡ ನೀವು ನಿಮ್ಮ ಮೊಮ್ಮಗ ಆದಿತ್ಯನ ನೋಡ್ಕೊಂಡಾಗೆ ನೋಡ್ಕೋತೀರಾ? ನನಗೆ ಆದಿತ್ಯ, ಸಾಕ್ಷಿ, ಆರ್ಯ 3 ಜನ ಮೊಮ್ಮಕ್ಕಳೇ. ಯಾರೂ ಹೆಚ್ಚಲ್ಲ, ಯಾರೂ ಕಮ್ಮಿ ಅಲ್ಲ. ನನಗೆ 3 ಜನ ಒಂದೇ. ಸಾಕ್ಷಿಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅವತ್ತು ನೀವು ಎಲ್ಲಿದ್ರಿ? ಅವತ್ತು ಏನು ನಡೀತು? ಸ್ವಲ್ಪ ಡೀಟೇಲಾಗಿ ಹೇಳ್ತೀರಾ? ಅವತ್ತಿನ ದಿನ ಸಾಕ್ಷಿ ರಂಜಿತ್ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು. ಪೂಜೆ ಮುಗಿಸಿ ನಾವೆಲ್ಲ ಸಂತೋಷವಾಗಿ ಹೊರಗಡೆ ಬಂದ್ವಿ. ಅದೇ ಸಮಯಕ್ಕೆ ಸರಿಯಾಗಿ ಆರೋಪಿ ಆದಿತ್ಯ ಆಟೋದಲ್ಲಿ ನಿಮ್ಮ ಕಡೆ ಬರ್ತಾ ಇದ್ದಿದ್ದನ್ನು ನೋಡಿ ಆದಿತ್ಯ ಬಂದ ಅಂತ ನೀವು ಹೇಳಿದ್ದು ಸ್ಟೇಟ್ಮೆಂಟಲ್ಲಿದೆ. ಇದು ನಿಜನಾ? ಅವನ ಆಟೋ ನೋಡ್ತಿದ್ದ ಹಾಗೆ ಆ ದಿನ ಬಂದ ಅಂತ ಅನ್ಕೊಂಡೆ, ಆದರೆ ಅದು ಅವನಾಗಿರ್ಲಿಲ್ಲ. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಅವತ್ತು ಆದಿತ್ಯನ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳಿ ತನ್ನ ಮೊಮ್ಮಗನ ಉಳಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ತಿದ್ದಾರೆ ಯುವರ್ ಆನರ್. ಸೂರ್ಯ ರಾಜಶೇಖರ್ ಅವರೇ, ಒಬ್ಬ ಜನಪ್ರತಿನಿಧಿಯಾಗಿ ನ್ಯಾಯಾಲಯದಲ್ಲಿ ಈ ರೀತಿ ನಡ್ಕೊಳ್ಳೋದು ಸರಿಯಲ್ಲ. ಪ್ಲೀಸ್. ಸಾರಿ. ನಿಮ್ಮ ಆತಂಕ ನಮ್ಗೆ ಅರ್ಥ ಆಗುತ್ತೆ. ಸಾಕ್ಷಿಗಳ ಹೇಳಿಕೆಗಳನ್ನು ವ್ಯವಧಾನದಿಂದ ಕೇಳಿಸ್ಕೊಳ್ಳಿ. ನಿಮ್ಗೇನಾದ್ರು ಹೇಳೋದಿದ್ರೆ ವಿಟ್ನೆಸ್ ಬಾಕ್ಸ್ಗೆ ಬಂದು ಹೇಳಿ. ಏನ್ರಿ, ಅವರ ಸ್ಟೇಟ್ಮೆಂಟ್ನು ರೆಕಾರ್ಡ್ ಮಾಡ್ಕೊಳ್ಳೋದಿದೆಯಾ? ಖಂಡಿತವಾಗ್ಲೂ ಇವರ ಆನರ್. ಶೋಭಾ ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಪಡೆದ ನಂತರ ಸೂರ್ಯ ಅವರ ಹೇಳಿಕೆಯನ್ನು ಪಡೆಯುತ್ತೇನೆ. ಪರ್ಮಿಷನ್ ಗ್ರಾಂಟೆಡ್. ಪ್ಲೀಸ್ ಸಿಟ್ ಡೌನ್. ನಿಮಗೂ ಅವಕಾಶ ಮಾಡಿಕೊಡಲಾಗುತ್ತೆ. ಆದಿತ್ಯನ ಮೊದಲು ನೋಡಿದ್ ನೀವೇ, ಆದಿತ್ಯನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳಿಕೆ ಕೊಟ್ಟಿದ್ದೀರಾ. ಈಗ ನೋಡಿದ್ರೆ ಅದು ಆದಿತ್ಯ ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ಲ? ಅವತ್ತು ಆಟೋದಲ್ಲಿ ಬಂದ ವ್ಯಕ್ತಿ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದ, ಹಾಗಾಗಿ ನನಗೆ ಗುರ್ತು ಹಿಡಿಲಿಕ್ಕಾಗಲಿಲ್ಲ. ಆಮೇಲೆ ಗೊತ್ತಾಯ್ತು ಅವನ ಆದಿತ್ಯ ಅಲ್ಲ ಅಂತ. ಯುವರಾನರ್, ಇವ್ರ ಹೇಳಿಕೆನ ಕೂಲಂಕುಷವಾಗಿ ಗಮನಿಸಿದ್ರೆ ಇವರು ಆದಿತ್ಯನ ರಕ್ಷಿಸೋಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಇಲ್ಲ ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ. ಅವತ್ತು ಅವನು ಬಟ್ಟೆ ಕಟ್ಕೊಂಡಿದ್ದು ನಿಜ. ಮುಖಕ್ಕೆ ಬಟ್ಟೆ ಕಟ್ಕೊಂಡವನ್ನ ಆದಿತ್ಯನೇ ಅಂತ ಹೇಳೋಕೆ ಹೇಗೆ ಸಾಧ್ಯ ಸರ್? ಅವತ್ತು ಪೊಲೀಸ್ ಸ್ಟೇಟ್ಮೆಂಟ್ ಅಲ್ಲಿ ಇದನ್ನೇ ಹೇಳ್ಬೇಕಾಗಿತ್ರಿ. ಯಾಕೆ ಸುಳ್ಳು ಹೇಳಿದ್ರಿ? ಯಾಕೆಂದ್ರೆ ಆಗ ಸಾಕ್ಷಿನ ಆಕ್ಸಿಡೆಂಟ್ ಮಾಡಿದ್ದು ಆದಿತ್ಯನೇ ಅಂತ ನಿಮಗೆ ಕೋಪ ಇತ್ತು. ಈಗ ಎಲ್ಲಿ ಆದಿತ್ಯ ಸಿಗಾಕೊಂಡ್ಬಿಡ್ತಾನೋ ಅಂತ ಈ ರೀತಿ ಹೇಳಿಕೆನ ತಿರುಚ್ತಾ ಇದ್ದೀರಿ. ಇಲ್ಲ ಸರ್, ನಾನು ಖಂಡಿತ ಸುಳ್ಳು ಹೇಳ್ತಾ ಇಲ್ಲ. ಆದ್ರೆ ಆದಿತ್ಯ ಈ ಆಕ್ಸಿಡೆಂಟ್ ಮಾಡಿಲ್ಲ ಸರ್. ಅವರನ್ನು ಕಾಪಾಡೋದಕ್ಕೆ ನಾನು ಸುಳ್ಳು ಹೇಳೋ ಅಗತ್ಯನೇ ಇಲ್ಲ. ಒಂದ್ ವೇಳೆ ಮೋಸ ವಂಚನೆಗೆ ನಾನು ಪ್ರಚೋದನೆ ಮಾಡೋದೇ ಆಗಿದ್ರೆ ನನ್ನ ಮಗನ ದೂರ ಮಾಡಿಕೊಂಡು ನನ್ನ ಸೊಸೆಗೆ ಇನ್ನೊಂದು ಮದುವೆ ಮಾಡಿಸ್ತಿರ್ಲಿಲ್ಲ ಸರ್.
ಇರಬಹುದು. ನಿಮ್ಮ ಮಗ ಕೆಟ್ಟವನು ಅನ್ನೋ ಕಾರಣಕ್ಕೆ ಮಗನಿಂದ ಸೊಸೆನ ದೂರ ಮಾಡಿ ಬೇರೆ ಮದುವೆ ಮಾಡಿರಬಹುದು. ಆದರೆ ಇಷ್ಟಕ್ಕೆ ನೀವು ಹೇಳೋದೆಲ್ಲ ಸತ್ಯ ಅಂತ ನಂಬಿಡಕ್ಕಾಗುತ್ತಾ? ನನ್ನ ಪ್ರಕಾರ ನೀವು ಹೇಳಿಕೆನ ತಿರುಚ್ತಾ ಇದ್ದೀರಾ, ಕೋರ್ಟ್ಗೆ ಕಣ್ಣು ಕಟ್ಟೋ ಕೆಲಸ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಇಲ್ಲ ಸರ್. ನನ್ನ ಮೊಮ್ಮಗ ಅನ್ನೋ ವ್ಯಾಮೋಹಕ್ಕೆ ಬಿದ್ದು ನಾನು ಆರೋಪಿ ಪರವಾಗಿ ಹೇಳಿಕೆ ಕೊಡ್ತಾ ಇಲ್ಲ. ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಮೊಮ್ಮಗ ಓಡಿಸ್ತಾ ಇದ್ದ ಆಟೋದಲ್ಲಿ ಬೇರೆಯವರು ಬರೋದಕ್ಕೆ ಹೇಗ್ರಿ ಸಾಧ್ಯ? ನಿಮ್ಮ ಮೊಮ್ಮಗನ ಹತ್ರನೇ ಇತ್ತಂತಲ್ಲ ಕೀ, ಅವನ ಹತ್ರನೇ ಇತ್ತಂತಲ್ಲ ಆಟೋ, ಅಂಥದ್ದು ಬೇರೆಯವ್ರು ಹೆಂಗೆ ತಗೊಂಡೋಗ್ಬಿಡ್ತಾರೆ? ಇದೇನು ಮಾಟ ಮಂತ್ರನ? ಯುವರ್ ಆನರ್, ಅವತ್ತು ಇವರೇ ಹೇಳ್ತಾರೆ ಆದಿತ್ಯನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ. ಆದರೆ ಇವತ್ತು ಹೇಳ್ತಾರೆ ಅದು ಆದಿತ್ಯ ಅಲ್ವೇ ಅಲ್ಲ ಅಂತ. ಇವರು ಹೇಳಿಕೆಯಲ್ಲಿರೋ ಗೊಂದಲನ ಗಮನಿಸಿದ್ರೆ ಇವರು ಆರೋಪಿ ರಕ್ಷಣೆ ಮಾಡೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ. ಆದ್ರಿಂದ ಇವ್ರ ಹೇಳಿಕೆನ ಪರಿಗಣಿಸಬಾರ್ದು ಅಂತ ಕೇಳ್ಕೊಳ್ತೇನೆ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ನಮ್ಮ ಆದಿತ್ಯ ಈ ಆಕ್ಸಿಡೆಂಟ್ ಮಾಡಿಲ್ಲ ಸರ್. ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಮಾತು ಕೇಳಿ. ನಮ್ಮ ಆದಿತ್ಯ ತಪ್ಪು ಮಾಡಿಲ್ಲ. ಆಯ್ತು, ನೀವು ಹೊರಡ್ಬೋದು. ಸರ್, ದಯವಿಟ್ಟು ಒಂದ್ಸಲ ಬುಧವಾರ ನೋಡಿಪ್ಪ, ಮಾಡಿಲ್ಲ. ಅವ್ರನ್ನ ಕರ್ಕೊಂಡೋಗಲ್ಲಿ ಕೂರಿಸಿ. ತುಂಬ ಥ್ಯಾಂಕ್ಸ್ ಅಮ್ಮ. ನಿಮ್ಮ ಋಣನ ನಾನು ನನ್ನ ಮಗ ಹೇಗೆ ತೀರಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆ ಆರ್ತಿ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಮ್ಮ. ಎಲ್ಲರೂ ಆದಿತ್ಯನ ವಿರುದ್ಧ ಸಾಕ್ಷಿ ಹೇಳೋಕೆ ಹೊರಟಿದ್ರು, ಆದರೆ ನೀವು ಒಂದು ಪರ ವಹಿಸ್ಕೊಂಡು ಮಾತಾಡಿದ್ರಲ್ಲ, ನನಗದೇ ಸಂತೋಷ. ಯಾರೇ ಆದಿ ಕೈ ಬಿಟ್ರು ನಾನು ಮಾತ್ರ ಅವನ್ನ ಬಿಟ್ಕೊಡಲ್ಲ ಕಣೆ. ನೀನು ನನ್ನ ಮಗಳು, ಆದಿತ್ಯ ನನ್ನ ಮೊಮ್ಮಗ. ನೋಡು, ಮೊಮ್ಮಕ್ಕಳು ಏನೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸೋದು ಅಜ್ಜಿ ಆದವಳ ಕರ್ತವ್ಯ. ಒಂದ್ ವೇಳೆ ತಾಯಿ ಮಗನ್ನ ಬಿಡ್ಬೋದು, ಆದ್ರೆ ಅಜ್ಜಿ ಯಾವತ್ತೂ ಮೊಮ್ಮಗನ್ನ ಬಿಡಲ್ಲ ಕಣೆ. ಹಾಗೆ ನಾನು ಆದಿ ಕೈ ಬಿಡಲ್ಲ. ಅಂದ್ರೆ ಆದಿತ್ಯ ತಪ್ಪು ಮಾಡಿದ್ರು ಕ್ಷಮಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ? ತಪ್ಪು ಮಾಡಿದ್ರು ಕ್ಷಮಿಸ್ಬೋದು ಅಂತ ಮಾತಿಗೆ ಹೇಳಿದೆ ಅಷ್ಟೇ. ಆದಿತ್ಯ ಯಾವ ತಪ್ಪು ಮಾಡಿಲ್ಲ. ಅವನು ನಿನ್ನ ಮಗ ಕಣೆ. ಕೋಪಿಷ್ಟ ಇರ್ಬೋದು ಅವನು, ಆದ್ರೆ ಕೊಲೆಗಾರ ಅಲ್ಲ. ಸಾಕ್ಷಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ತನ್ನ ಪ್ರಾಣನೇ ಯಾರಾದ್ರೂ ತೆಗಿತಾರ ಹೇಳು? ಆದಿ ಈ ಆಕ್ಸಿಡೆಂಟ್ ಮಾಡಿಲ್ಲ ಕಣೆ. ಬೇರೆ ಯಾರೋ ಈ ಕೆಲಸ ಮಾಡಿ ಅವನ ಮೇಲೆ ಬರೋ ಹಾಗೆ ಮಾಡಿದಾರೆ ಅಷ್ಟೇ. ನನಗೂ ಅದೇ ಅನುಮಾನಮ್ಮ. ಆದರೆ ಈ ನನ್ನ ಅನುಮಾನನ ಸೂರ್ಯ ಅವರು, ರಂಜಿತ್ತು ಯಾರು ಒಪ್ಕೊಳ್ಳೋಕೆ ತಯಾರಿಲ್ಲ. ಆದಿತ್ಯನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಎಲ್ಲರೂ ವಾದ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಯಾಕೆ ಈ ರೀತಿ ಆದಿತ್ಯ ಮೇಲೆ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಚಲು ಮರದ ಕೆಳಗೆ ಕೂತು ಮಜ್ಜಿಗೆ ಕುಡಿಯೋರೆಲ್ಲ ಹೆಣ್ಣು ಕುಡುಕರು ಅನ್ನೋ ಹಾಗೆ ಆ ಫ್ಯಾಮಿಲಿಯಲ್ಲಿ ಏನೇ ಅಹಿತಕರ ಘಟನೆ ನಡೆದ್ರು ಅದಕ್ಕೆ ಆದಿತ್ಯನೇ ಹೊಣೆ ಅಂತಾರೆ. ಅವನ ಮನಸ್ಥಿತಿನ ಅವ್ರು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಕಣೆ. ಅದಕ್ಕೆ ನಾನು ನಿಂಗೆ ಹೇಳಿದ್ದು, ಸೂರ್ಯ ಅವ್ರನ್ನ ಬಿಟ್ಟು ನಮ್ಮ ಮನೆಗೆ ಬಾ, ಎಲ್ಲರೂ ನೆಮ್ಮದಿಯಾಗಿರ್ಬೋದು ಅಂತ. ಸೂರ್ಯ ಅವರು ಈ ರೀತಿ ಯೋಚನೆ ಮಾಡಕ್ ಕಾರಣ ಇದೆ ಅಮ್ಮ. ಇಷ್ಟಕ್ಕೆಲ್ಲ ಕಾರಣ ಆದಿತ್ಯನ ಸ್ವಭಾವ. ಅವನು ಮುಂಚೆಯಿಂದನೂ ಮುಂಗೋಪಿ ಅಮ್ಮ. ಆದಿತ್ಯನ ಮೇಲೆ ಅವರಿಗೆ ತುಂಬಾ ಬೇಸರ ಇದೆ.
ಅಷ್ಟೇ ಆದಿತ್ಯನ ಮೇಲೆ ಅವ್ರಿಗೆ ಅಪಾರವಾದ ಪ್ರೀತಿ ಇದೆ ಅಮ್ಮ. ಇಷ್ಟೆಲ್ಲ ಆದ್ರೂ ಆ ಸೂರ್ಯನ್ ಮಾತ್ರ ಬಿಟ್ಕೊಡಲ್ಲ ಅಲ್ಲ ನೀನು? ಹೇಗಮ್ಮ ಅವ್ರನ್ನ ನಾನು ಬಿಟ್ಕೊಡ್ಲಿ? ಅವ್ರು ನನಗೆ ಸುಂದರವಾದ ಜೀವನನ ಕೊಟ್ಟವರು. ಇನ್ನೇನು ನನ್ನ ಬದುಕು ಮುಗ್ದು ಹೋಯ್ತು ಅನ್ನೋ ಟೈಮ್ನಲ್ಲಿ ನೀವು ನನಗೆ ಪುನರ್ವಿವಾಹ ಮಾಡಿಸಿದ್ರಿ. ಸೂರ್ಯ ಅವರು ನನಗೆ ಹೊಸ ಜೀವನನ ಕಟ್ಕೊಟ್ರು. ಆದಿತ್ಯ ತಪ್ಪು ಮಾಡ್ತಿದ್ರು ಮಾಡಿದ್ದೇನೆ ಅಂತ ಹೇಳೋದಕ್ಕೆ ಕಾರಣ ಇದೆ. ಅವನು ಹಿಂದೆ ಈ ರೀತಿ ಎಲ್ಲ ನಡ್ಕೊಳ್ತಾ ಇದ್ದಮ್ಮ, ಮುಂಗೋಪಿ ಅವನು. ಇರ್ಬೋದು ಕಣೆ, ಆದಿತ್ಯ ಇನ್ನು ಬಿಸಿ ರಕ್ತದ ಹುಡುಗ. ಕೋಪದಲ್ಲಿ ಏನೋ ಸಣ್ಣ ಪುಟ್ಟ ಗಲಾಟೆ ಮಾಡಿರ್ಬೋದು. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅವನ ಮೇಲೆ ಕೊಲೆ ಆಪಾದನೆ ಹೊರಿಸೋದು ತಪ್ಪಲ್ವಾ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ದೆ ಅವನ ಕಡೆ ಬೆಟ್ಟು ತೋರಿಸೋದು ತಪ್ಪಾಗತ್ತೆ. ಕೋರ್ಟಲ್ಲಿ ತೀರ್ಪು ಕೊಡೋ ಜಡ್ಜ್ ಕಣ್ಮುಂದೆನೆ ಕೊಲೆ ನಡೆದ್ರೆ ಅವರು ಕೊಲೆಗಾರನ ಕೊಲೆಗಾರ ಅಂತ ತೀರ್ಪು ಕೊಡಲ್ಲ ಕಣೆ. ಸರಿಯಾದ ಸಾಕ್ಷಿ ಎವಿಡೆನ್ಸು ಎಲ್ಲ ನೋಡಿದ ಮೇಲೇನೆ ಅವ್ರು ತೀರ್ಪು ಕೊಡೋದು. ಅಂಥದ್ರಲ್ಲಿ ಆದಿ ಆಕ್ಸಿಡೆಂಟ್ ಮಾಡಿದಾನೋ ಇಲ್ವೋ ಅಂತ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದೆ ಸೂರ್ಯ ಮತ್ತೆ ಆರ್ಯ ಅವನ ಮೇಲೆ ಗೂಬೆ ಕೂಸೋದು ತಪ್ಪಲ್ವಾ? ನೋಡಾರ್ತಿ, ಆದಿ ಅಜ್ಜಿಯಾಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ. ಆದಿ ತಾಯಿಯಾಗಿ ನೀನ್ ಮಾಡಬೇಕಾದ ಜವಾಬ್ದಾರಿ ಕರ್ತವ್ಯ ನಿನ್ ಮೇಲಿದೆ. ನಿನ್ನ ಮಗನ್ನ ಕಾಪಾಡೋದು ಬಿಡೋದು ನಿನ್ ಕೈಯಲ್ಲೇ ಇರೋದು. ಯೋಚನೆ ಮಾಡಿ ನೋಡು. ಡೋಂಟ್ ವರಿ ಡ್ಯಾಡ್. ಶೋಭಮ್ಮ ಒಬ್ರು ಆದಿತ್ಯನ ಪರ ಸಾಕ್ಷಿ ಹೇಳಿದ್ರು ಅಂತ ಅವ್ನು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಅವ್ನು ಏನೇ ಸರ್ಕಸ್ ಮಾಡಿದ್ರು ಈ ಕೇಸಿಂದ ಎಸ್ಕೇಪ್ ಆಗಕ್ಕೆ ನಾನು ಬಿಡಲ್ಲ. ಅವ್ನು ಈಗಿರೋದು ನನ್ನ ಮುಷ್ಟಿಯಲ್ಲಿ. ಡ್ಯಾಡ್ ಟೆನ್ಷನ್ ಮಾಡ್ಕೊಳ್ಬೇಡಿ. ಕೋರ್ಟ್ಗೆ ಯಾರು ಸಾಕ್ಷಿ ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಸಾಕ್ಷಿಗಳು ಯಾರು ಪರವಾಗಿದೆ ಅನ್ನೋದು ಮುಖ್ಯ. ಸರಿ, ಆಮೇಲೆ ಮಾಡ್ತೀನಿ ಡ್ಯಾಡ್. ಬಾಯ್. ಲೋ ತಮ್ಮ, ಯಾಕೋ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಒಳಗಿರೋ ನಾನೇ ಇಷ್ಟು ಕೂಲ್ ಆಗಿದ್ದೀನಿ. ಸ್ವಲ್ಪ ಸಮಾಧಾನವಾಗಿರೋ. ನೀನ್ ಎಷ್ಟೇ ಎಗರಾಡಿದ್ರು ಕೂಗಾಡಿದ್ರು ಕಿರ್ಚಿ ಟೆನ್ಷನ್ ಮಾಡ್ಕೊಂಡ್ರು ಅದೇನಾಗ್ಬೇಕೋ ಅದೇ ಆಗೋದು. ನೋಡು ತಮ್ಮ, ನಿಮಗೆ ಗೊತ್ತಿದ್ದಂಗೆ ನಾನು ಯಾವ ತಪ್ಪು ಮಾಡಿಲ್ಲ. ನಿನಗಿಂತ ಜಾಸ್ತಿ ನಾನು ಸಾಕ್ಷಿನ ಪ್ರೀತಿಸ್ತೀನಿ, ಅದು ನಿನಗೂ ಗೊತ್ತು. ಅಂಥದ್ರಲ್ಲಿ ಸಾಕ್ಷಿಗೆ ನಾನು ಆಕ್ಸಿಡೆಂಟ್ ಮಾಡ್ತೀನಾ? ಬೇಡ ಕಣೋ. ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಅಮ್ಮನಿಗೆ ತುಂಬಾ ನೋಯಿಸ್ಬಿಟ್ಟಿದ್ದೀನಿ. ಈಗ ನೀನು ಅದೇ ತಪ್ಪು ಮಾಡಬೇಡ. ನನಗೆ 1 ವಾರ ಜೈಲಿಂದ ಆಚೆ ಹೋಗಿ ಪರ್ಮಿಷನ್ ಕೊಡುವಾರ್ಯಾ? ಸಾಕ್ಷಿಗೆ ಈ ಸ್ಥಿತಿಗೆ ಯಾರು ತಂದಿದ್ರು ಅಂತ ಹುಡುಕಿ ಅವ್ರ ಜಾತಕ ಸಮೇತ ನಿನ್ ಮುಂದೆ ಬಂದು ನಿಲ್ತೀನಿ. ಏನೋ ಆಗ್ಲಿಂದ ಸುಮ್ಮನೆ ಇದ್ದೀನಿ ಅಂತ ಬೀಗ್ತಿದ್ಯಾ? ಇದನ್ನೆಲ್ಲ ಯಾರಾದ್ರೂ ಕಿವಿ ಮೇಲೆ ಹೂವು ಇಟ್ಕೊಂಡಿರ್ತಲ್ಲ ಅವ್ರಿಗೋಗಿ ಹೇಳು. ನಿನಗೆ ಮಿನಿಮಮ್ 4 to 5 years ಜೈಲ್ ಆಗಬೇಕು. ಇಲ್ದ ನಾನು ಸುಮ್ಮನೆ ಬಿಡಲ್ಲ. ಲೋ, ಬಾಯಿ ಇದೆ ಅಂತ ಯಾಕೋ ಅಷ್ಟೊಂದು ಬಾಯಿ ಬಡ್ಕೋತೀಯ? ನೀನು 5 ವರ್ಷ ಅಲ್ಲ, ನೆಟ್ಟಿಗೆ 1 ತಿಂಗಳು ನನಗೆ ಒಳಗಾಕಾಗಲ್ಲ. ನೋಡ್ತಾ ಇರು, ನೀನು 1 ತಿಂಗಳ ನಾನು ಹೇಗೆ ಆಚೆ ಬರ್ತೀನಿ ಅಂತ. ಎಷ್ಟೋ ಧೈರ್ಯ ನಿನಗೆ. ನನ್ನ ಸ್ಟೇಷನ್ಗೆ ಬಂದು ನನ್ನ ಎದುರಿಗೆ ನಿಂತ್ಕೊಂಡು ನನಗೆ ಚಾಲೆಂಜ್ ಮಾಡ್ತೀಯಾ? ಚಾಲೆಂಜ್ ಮಾಡ್ತಿಲ್ಲ ತಮ್ಮ. ಆಯ್ತು, ನೀ ಚಾಲೆಂಜ್ ಅಂತ ಅನ್ಕೊಂಡ್ರೆ ಚಾಲೆಂಜ್ ಆಗೇ ಇರಲಿ. ಚಾಲೆಂಜಲ್ಲಿ ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ. ಎಷ್ಟೋ ಕೊಬ್ಬು ನಿನಗೆ. ನೋಡೋ ತಮ್ಮ, ಈ ಫೈಟಿಂಗ್ ಎಲ್ಲ ನಂಗೆ ಹೊಸ್ತಲ್ಲ. ನಾ ಚಿಕ್ಕೋನಿಂದ ಇಲ್ಲಿವರೆಗೂ ಬರೀ ಫೈಟಿಂಗ್ ಮಾಡ್ಕೊಂಡೇ ಬಂದೋದು.
ನೀನು ಒಂದು ಏಟ್ ಹೊಡೆದ್ರೆ ಅದೇ ಟೈಮಲ್ಲಿ 10 ಏಟ್ ಹೊಡೆಯೋ ಕೆಪಾಸಿಟಿ ನನಗಿದೆ. ನಾನು ಆಲ್ರೆಡಿ ಒಳಗಿದ್ದೀನಿ. ನಾನೇನಾದರೂ ನಿಂಗೆ ಹೊಡೆದ್ರೆ ಹಬ್ಬಬ್ಬ ಅಂದರೆ 6 ತಿಂಗಳು ನನ್ನ ಶಿಕ್ಷೆ ಎಕ್ಸ್ಟೆನ್ಷನ್ ಆಗ್ಬೋದು. ಆದರೆ ಎಲ್ರ ಮುಂದೆ ನಿಂಗೆ ಹೊಡೆದ್ರೆ ಈ ಸ್ಟೇಷನ್ ನಿಂಗೆ ಲೈಫ್ ಲಾಂಗ್ ಮರ್ಯಾದಿರಲ್ಲ. ಯೋಚನೆ ಮಾಡು, ಮರ್ಯಾದೆನಾ ಇಲ್ಲ ವಧೆನಾ? ಇವತ್ತು ನನ್ನಿಂದ ನೀನು ತಪ್ಪಿಸ್ಕೊಂಡಿರ್ಬೋದು, ಆದರೆ ಒಂದು ನೆನಪಿರಲಿ, ಇನ್ನು ಮುಂದೆ ನೀನು ನನ್ನ ಕೈ ಕೆಳಗಿರ್ತೀಯ. ಇವತ್ತಲ್ಲ ನಾಳೆ ನಿಂಗೆ ಸರಿಯಾಗಿ ವಾಂಚಿಲ್ಲ ಅಂದರೆ ನನ್ನ ಹೆಸರು ಆರ್ಯಾನೇ ಅಲ್ಲ. ನೋಡಿದ್ರೆ ಆರ್ತಿ ಅವರೇ, ಶೋಭಮ್ಮ ಹೇಗೆ ಮೋಸ ಮಾಡಿಬಿಟ್ರು ಅಂತ. ಆದಿತ್ಯ ನಮ್ಮೆಲ್ಲರ ಕಣ್ಣು ಮುಂದೆ ಸಾಕ್ಷಿಗೆ ಡಿಕ್ಕಿ ಹೊಡೆದಿದ್ರು ಆಟೋದಲ್ಲಿ. ಅವ್ನು ಡಿಕ್ಕಿ ಹೊಡೆದಿಲ್ಲ ಅಂತ ಸುಳ್ಳು ಹೇಳ್ಬಿಟ್ರು ಕೋರ್ಟ್ನಲ್ಲಿ. ಅವ್ರು ತಪ್ಪು ಮಾತಾಡಿದ್ರು ಅಂತ ಯಾಕೆ ಹೇಳ್ತೀರಾ? ಅವ್ರ ಅನಿಸ್ಕಿನ ಅವ್ರು ಹೇಳಿದಾರಷ್ಟೆ, ಅದ್ರಲ್ಲಿ ಮೋಸ ಏನು ಬಂತು? ನಿಮಗೆ ಆದಿತ್ಯನ ಪ್ರೀತಿ ಭೂತ ಹಿಡಿದಿದೆ ಅಂತ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ. ಆಟೋದಲ್ಲಿ ಅವನು ಬಿಟ್ಟು ಬೇರೆ ಯಾರು ಬರೋದಕ್ಕೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂದರೆ ಆದಿತ್ಯನ ಆಟೋ ಆಗಿದ್ದ ಮಾತ್ರಕ್ಕೆ ಅವನೇ ಬರಬೇಕು ಅಂತ ಏನಿಲ್ವಲ್ಲ. ನಿಮಗೆ ಹೇಗೆ ಆದಿತ್ಯ ಮೇಲೆ ಡೌಟ್ ಇದೆಯೋ, ನನಗೆ ಹಾಗೆ ಅರ್ಪಿತನ ಮೇಲೆ ಡೌಟ್ ಇದೆ. ಈ ಹಿಂದೆ ಸಾಕ್ಷಿ ರಸ್ತೆ ಮೇಲೆ ಜ್ಞಾನ ತಬ್ಬಿದ್ದಾಗ ಅವಳಿಗೆ ಸಹಾಯ ಮಾಡೋಕೆ ಅವಳು ಹೋಗಲಿಲ್ಲ. ಅವಳು ಸೂಸೈಡ್ ಅಟೆಂಡ್ ಮಾಡಿದಾಗಲೂ ಕೂಡ ಮನೆಗೆ ಬೀಗ ಹಾಕೊಂಡು ಹೊರಟೋಗಿದ್ದು. ಇಷ್ಟೆಲ್ಲ ಆಗಿದೆ ಅಂದಮೇಲೆ ಈ ಅಪವಾದ ಆದಿತ್ಯ ಮೇಲೆ ಬರೋ ಹಾಗೆ ಮಾಡಿದ್ದಾಳೆ. ಇದಕ್ಕೆಲ್ಲ ಅವಳದೇ ಕೈವಾಡ. ಇದೊಂದು ಕೆಟ್ಟ ಚಟ ಅಂಟ್ಕೊಂಡ್ಬಿಟ್ಟಿದೆ ನಿಮಗೆ. ನಮ್ಮ ಫ್ಯಾಮಿಲಿಯಲ್ಲಿ ಏನೇ ತಪ್ಪಾದರೂ ಅವಳ ಮೇಲೆ ಕೈ ಮಾಡಿ ತೋರಿಸು. ನಿಮ್ಮ ಮಗ ಯಾರ ಹತ್ರ ಜಗಳ ಮಾಡಿಲ್ಲ, ಅವನಿಗೆಲ್ಲರೂ ದುಶ್ಮನ್ಗಳೇ. ಅವನಿಗೆ ಯಾರು ಪ್ರೀತಿ ವಿಶ್ವಾಸ ತೋರಿಸ್ತಾರೋ ಅವರಿಗೆ ಅನಾಹುತ ಆಗೋದಂತೂ ಗ್ಯಾರಂಟಿ. ಯಾವಾಗಲೂ ಆದಿತ್ಯನ ಬಗ್ಗೆ ತಪ್ಪನ್ನು ಹುಡುಕ್ತಾ ಇರ್ತೀರಲ್ಲ ನೀವು. ಅವನು ಒಳ್ಳೆ ಗುಣಗಳು, ಒಳ್ಳೆ ವ್ಯಕ್ತಿತ್ವ ಯಾವ ಥರ ನಿಮ್ಮ ಕಣ್ಣಿಗೆ ಕಾಣಿಸಿದ್ಯಾ? ಸಾಕ್ಷಿ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾನೆ, ಅದನ್ನ ಯಾವ ಥರ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಅದನ್ನ ಬಿಟ್ಟು ಯಾವಾಗಲೂ ಅವನ ಬಗ್ಗೆ ದೂರ ಹೇಳ್ತಾನೆ ಇರ್ತೀರಾ. ತಪ್ಪು ಅವನು ಮಾಡಿದ್ದಲ್ಲ, ತಪ್ಪು ಮಾಡಿದ್ದು ನಾನು. ಮೊದಲನೇದಾಗಿ ನಾನು ನಿಮ್ಮ ಜೊತೆ ಬಂದಿರೋದಕ್ಕೆ ಒಪ್ಕೊಂಡಲ್ಲ, ಅದೇ ಮಾಡಿ ನಾನು ದೊಡ್ಡ ತಪ್ಪು. ಇವತ್ತಿಗೆ ಆದಿತ್ಯ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇರಲಿಲ್ಲ. ಈಗ ಬಂದಿರೋ ಸಮಸ್ಯೆ ದೂರ ಆಗಬೇಕು ಅಂತಂದ್ರೆ ನಾವಿಬ್ರು ಮತ್ತೆ ದೂರ ಆಗೋದು ಒಳ್ಳೇದು. ಒಂದು ಕೆಲಸ ಮಾಡಿ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ನನ್ನ ಪಾಡಿಗೆ ನಾನು ನನ್ನ ಮಗ ಇದ್ಬಿಡ್ತೀವಿ. ಆಗ ಆದಿತ್ಯನ ವಿಷಯಕ್ಕೆ ಜಗಳ ಹಾಕೋ ಸಂದರ್ಭನೇ ಬರಲ್ಲ. ಎಲ್ಲರೂ ನೆಮ್ಮದಿಯಾಗಿರ್ಬೋದು ಅಲ್ವಾ? ದಯವಿಟ್ಟು ನನ್ನಿಂದ ದೂರ ಆಗೋ ಮಾತಾಡಬೇಡಿ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಹಾಗೇನಾದರೂ ನನ್ನಿಂದ ದೂರ ಆಗಬೇಕು ಅಂತಿದ್ರೆ ಒಂದು ತೊಟ್ಟು ವಿಷ ಕೊಟ್ಬಿಡಿ, ಕೊಡ್ತು ಬಿಡ್ತೀನಿ. ಹಾಗಾದ್ರೆ ನನಗೊಂದು ಫೇವರ್ ಮಾಡಿ. ಏನು? ಕೋರ್ಟಲ್ಲಿ ಆದಿತ್ಯನ ವಿರುದ್ಧ ಸಾಕ್ಷಿ ಹೇಳು ಅಂತ ಬಲವಂತ ಮಾಡಬೇಡಿ. ನನ್ನ ಮನಸ್ಸಿಗೆ ಏನು ಅನ್ಸುತ್ತೋ ಹೇಳೋದಕ್ಕೆ ಸ್ವಾತಂತ್ರ್ಯ ಕೊಡಿ.